ನಮಸ್ಕಾರ ವೀಕ್ಷಕರೇ. ಮೇ 1ನೇ ತಾರೀಕು ಬಹಳ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವಂತಹ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ 8 ರಾಶಿಯವರಿಗೆ ಅದೃಷ್ಟ, ಸಂಪೂರ್ಣವಾಗಿ ಜೀವನ ಬದಲಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಈ ಹುಣ್ಣಿಮೆಯ ಪ್ರಭಾವ ಈ ರಾಶಿಯವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇರೋದ್ರಿಂದ ಈ ರಾಶಿಯವರ ಕಷ್ಟಗಳು, ದುಃಖಗಳು ದೂರವಾಗುತ್ತೆ. 100ಕ್ಕೆ 100ರಷ್ಟು ಇವರ ಪಾಪ ಕರ್ಮಗಳು ಪರಿಹಾರವಾಗಿ ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟದಿಂದ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ಮಹಾವಿಷ್ಣು ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮಹಾವಿಷ್ಣುವಿನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರ್ತದೋ ಅಂತಹ ವ್ಯಕ್ತಿ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಯಶಸ್ಸು, ಸಮೃದ್ಧಿ, ಸಕಾರಾತ್ಮಕ ಪರಿವರ್ತನೆಯನ್ನು ಪಡೆದುಕೊಳ್ತಾರೆ. ಹೌದು, ಈ ರಾಶಿ ಚಕ್ರದವರಿಗೆ ನೆಮ್ಮದಿಯ ಜೀವನ ಶುರುವಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಹಲವಾರು ವರ್ಷಗಳ ಕನಸು ನನಸಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಹುಣ್ಣಿಮೆಯ ಪ್ರಭಾವದಿಂದ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅತ್ಯಂತ ಶುಭ ಫಲಿತಾಂಶ ಸಿಗುತ್ತದೆ ಎಂಬ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದೃಷ್ಟವಂತ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ರಾಶಿಯವರಿಗೆ ಈಗ ವೃತ್ತಿ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿರುವ ದಿನವಾಗಿರುತ್ತೆ. ವೃತ್ತಿಯಲ್ಲಿ ಬಡ್ತಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಎದುರು ನೋಡುತ್ತಿರುವಂಥವರಿಗೆ ಈ ಒಂದು ಸಮಯ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ, ನೆಮ್ಮದಿಯ ಜೀವನ ಶುರುವಾಗುತ್ತೆ. ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ, ನೆಮ್ಮದಿಯ ಜೀವನ ಶುರು. ಅಷ್ಟ ಐಶ್ವರ್ಯ ಲಾಭದಿಂದ ತುಂಬಿರುವಂತಹ ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಕೆಲಸ ಎಲ್ಲದರಲ್ಲೂ ಕೂಡ ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಶುಭವಾದ ಪ್ರತಿಫಲವನ್ನು ಬರಮಾಡ್ಕೊಳ್ತೀರಾ. ಈ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಬೆಳಕು, ಶಕ್ತಿ, ಸಾಮರ್ಥ್ಯ, ಧೈರ್ಯವನ್ನು ತಂದುಕೊಡುತ್ತೆ. ಹಲವಾರು ಕಷ್ಟಗಳಿಂದ ಪರಿಹಾರವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಹಾಗಾದರೆ ವೃಶ್ಚಿಕ ರಾಶಿಯವರು ಯಾವ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕು ಅಂತ ನೋಡೋದಾದರೆ ಈ ಹುಣ್ಣಿಮೆಯ ದಿನ ಓಂ ನಮೋ ಚಂದ್ರದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಚಂದ್ರನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು, ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ನಷ್ಟಗಳಿಂದ ಪರಿಹಾರ, ಕಷ್ಟಗಳಿಂದ ಪರಿಹಾರ, ಎಲ್ಲ ರೀತಿಯ ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ವಿಶೇಷವಾಗಿರುವ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಕೆಲಸದಲ್ಲಿ ಸೃಜನಶೀಲತೆ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗುತ್ತದೆ. ಹೌದು, ಈ ರಾಶಿ ಚಕ್ರದವರ ಹಲವಾರು ವರ್ಷಗಳ ಸಂಪೂರ್ಣವಾದ ಕಷ್ಟಗಳನ್ನು ದೂರ ಮಾಡಿಕೊಂಡು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಯೋಗದಿಂದ ನಿಮ್ಮ ಜೀವನದ ಅದೃಷ್ಟ ಬದಲಾಗುತ್ತೆ. ಈ ರಾಶಿಯವರು ಅದೃಷ್ಟವಂತರಾಗ್ತಾರೆ. ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾದರೆ ನಕ್ಷತ್ರ, ಗ್ರಹಗಳ ಪರಿಚಲನೆ ಪ್ರತಿಯೊಬ್ಬರ ಜಾತಕದ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುವಂತಹ ಸಮಯ. 2 ಅಥವಾ ಅದಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ರೀತಿಯಲ್ಲಿ ಸೇರಿದಾಗ ಗ್ರಹಗಳ ಸಂಯೋಜನೆ ಏರ್ಪಡುತ್ತದೆ. ಇದು ಕೂಡ ಈ ರಾಶಿ ಚಕ್ರದವರಿಗೆ ಶುಭ ಫಲಿತಾಂಶವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ವೃಶ್ಚಿಕ ರಾಶಿಯವರಿಗೆ ಬಾಳು ಬಂಗಾರ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗಳ ಲೆಕ್ಕಾಚಾರ ಹುಣ್ಣಿಮೆಯ ನಂತರ ಅದೃಷ್ಟ, ಸಂಪತ್ತು, ಸೌಕರ್ಯಗಳನ್ನು, ಐಷಾರಾಮಿ ಜೀವನವನ್ನು, ವ್ಯವಹಾರದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಲಕ್ಷ್ಮೀನಾರಾಯಣ ಯೋಗದ ಫಲವು ನಿಮ್ಮ ಜೀವನದಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಪ್ರಯೋಜನಕಾರಿ ದಿನ ಎಂದು ಸಾಬೀತುಪಡಿಸುತ್ತದೆ. ಈ ರಾಶಿ ಚಕ್ರದವರಿಗೆ ಆರ್ಥಿಕವಾಗಿ ಲಾಭವನ್ನು ಕಂಡುಕೊಳ್ಳುವ, ದೀರ್ಘಕಾಲದ ಒಂದು ನಿಂತು ಹೋಗಿದ್ದ ಅಥವಾ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದೆ ಉಳಿದಿರುವಂತಹ ಕಾರ್ಯಗಳನ್ನು ಇದೀಗ ಪೂರ್ಣಗೊಳಿಸಬಹುದು. ಮಾಡುವಂತಹ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತದೆ. ಯಾವ ಕೆಲಸವಾದರೂ ಅದೃಷ್ಟ ನಿಮ್ಮ ಕಡೆ ಬರುತ್ತದೆ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಬದಲಾವಣೆಗೆ ಇದು ಸಕಾಲ. ಕೆಲಸದಲ್ಲಿ ಬಡ್ತಿ ಪಡೆಯುವ ಬಲವಾದ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಕೂಡ ಆರ್ಥಿಕವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಮೇಷರಾಶಿಯವರು ಬರಮಾಡ್ಕೊಳ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಹುಣ್ಣಿಮೆ ಶಕ್ತಿಶಾಲಿಯಾಗಿರುವಂತಹ ನೆಮ್ಮದಿಯನ್ನು ಸೃಷ್ಟಿ ಮಾಡುವಂತಹ ವಿಶೇಷವಾದ ಸಮಯವಾಗಿರುತ್ತೆ. ಈ ರಾಶಿ ಚಕ್ರದವರ ಮನೆಯಲ್ಲಿ
ರಾಶಿಯಲ್ಲಿ ಕರ್ಮದ ಮನೆಯಲ್ಲಿ ವಿಶೇಷವಾದ ಯೋಗ ರೂಪುಗೊಳ್ತಾ ಇರೋದ್ರಿಂದ ರಾಜಯೋಗದ ಪ್ರಭಾವ. ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ. ಕಠಿಣವಾದ ಪರಿಶ್ರಮವನ್ನು ನೀವು ಬರಮಾಡ್ಕೊಳ್ತೀರಾ. ನಿಮ್ಮ ಉದ್ಯೋಗದಲ್ಲಿ ಸಕಾರಾತ್ಮಕವಾದ ಬದಲಾವಣೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿರುವಂಥವರಿಗೆ ಗಮನಾರ್ಹವಾಗಿರುವ ಯಶಸ್ಸು, ಜನಪ್ರಿಯತೆ ಸಿಗುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವ ಅದ್ಭುತವಾಗಿ 9ನೇ ಮನೆಯಲ್ಲಿ ಅಂದರೆ ಭಾಗ್ಯದ ಮನೆಯಲ್ಲಿ ಗೋಚರಿಸ್ತಾ ಇರೋದ್ರಿಂದ ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ನೆಮ್ಮದಿಯ ಜೀವನ. ನಿಮ್ಮ ಮನಸ್ಸಿಗೆ ಗೊಂದಲಗಳು ದೂರವಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಅಥವಾ ಇತರ ಹೂಡಿಕೆಗಳ ಕಡೆಗೆ ಗಮನ ಹರಿಸೋದು ಉತ್ತಮ. ವ್ಯವಹಾರದಲ್ಲಿನ ಹೂಡಿಕೆಗಳು ಗಣನೀಯವಾಗಿ ಉತ್ತಮವಾದ ಮಟ್ಟದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸುತ್ತದೆ. ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಪ್ರಯೋಜನವನ್ನು ಬರಮಾಡ್ಕೊಳ್ತೀರಾ. ಈ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಶಾಂತಿ, ನೆಮ್ಮದಿ, ಸುಖವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಬರಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಮುಂದಿನ ರಾಶಿ ಧನಸ್ಸು ರಾಶಿ. ಮೇ 1ನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ರಾಜಯೋಗ ರೂಪುಗೊಳ್ತಾ ಇದೆ. ನಿಮ್ಮ ಮನೆಯವರಿಗೆ ಶುಭ ಫಲಿತಾಂಶ ಸಿಗುತ್ತೆ. ಸಂಗಾತಿಯೊಂದಿಗಿನ ಮನಸ್ತಾಪ ಕೊನೆಗೊಳ್ಳುತ್ತೆ ಮತ್ತು ಸಂಬಂಧವು ಹೆಚ್ಚು ಸಾಮರಸ್ಯವನ್ನು ಹೊಂದಿರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಗಮನಾರ್ಹ ಆರ್ಥಿಕವಾದ ಲಾಭವಾಗುತ್ತದೆ. ವ್ಯವಹಾರ ವಿಸ್ತರಣೆಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾಗಿ ಮಾತ್ರವಲ್ಲ ವೃತ್ತಿಪರ ಬೆಂಬಲವೂ ಕೂಡ ಸಿಗುವಂತಹ ವಿಶೇಷವಾದ ಸಾಧ್ಯತೆ ಇರೋದ್ರಿಂದ ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ತೀರಾ. ಈ ರಾಶಿ ಚಕ್ರದವರ ಬಾಳು ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಲಕ್ಷ್ಮೀನಾರಾಯಣ ಶುಭ ಯೋಗದಿಂದಾಗಿ ಆರ್ಥಿಕವಾಗಿ ಪ್ರಯೋಜನ. ವಿಶೇಷವಾಗಿ ಸೋಲು ನಿಮ್ಮನ್ನು ಬಾಧಿಸೋದಿಲ್ಲ. ಹೊಸತನದಲ್ಲಿ ಜಯವನ್ನು ಕಂಡುಕೊಳ್ತೀರಾ. ವಿವಿಧ ಮೂಲಗಳಿಂದ ಲಾಭವನ್ನು ಪಡೆದುಕೊಳ್ತೀರಾ. ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ಸಾಧ್ಯತೆ ಇದೆ. ವಿಶೇಷವಾಗಿ ಜ್ಞಾನವನ್ನು ಬದಲಾಯಿಸಿಕೊಳ್ಳುವಂತಹ ಸಂದರ್ಭ. ನಿಮ್ಮ ನಿರ್ಧಾರವನ್ನು ನೀವು ಹೆಚ್ಚಿಸಿಕೊಳ್ಳಬಹುದು. ವೃತ್ತಿಯಲ್ಲಿ ಸಂಚಾರ ಮಾಡೋದ್ರಿಂದ ದೈಹಿಕವಾಗಿ ತೊಂದರೆಗಳು ದೂರವಾಗುತ್ತೆ. ಆರ್ಥಿಕವಾಗಿ ಲಾಭ. ರಾಜಕೀಯ ಚಟುವಟಿಕೆಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಬರಬಹುದು. ಸತಿಪತಿಯ ನಡುವೆ ಇರ್ತಕ್ಕಂಥ ಜಗಳ, ಮನಸ್ತಾಪ ದೂರವಾಗುತ್ತೆ. ಸಂಬಂಧಗಳು ಗಟ್ಟಿಯಾಗುತ್ತೆ. ಉದ್ಯೋಗಿಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಲಾಭ ಮತ್ತು ಹೆಚ್ಚಿನ ಒಂದು ಶಕ್ತಿ ದೊರೆಯುವ ಸಂದರ್ಭ ಇದಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅಮೂಲ್ಯವಾದ ವಸ್ತು ವಿಚಾರ ನಷ್ಟವು ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು. ಸಾಂಸ್ಕೃತಿಕ ರಂಗದಲ್ಲಿ ಮೇಲ್ಪಟ್ಟ ಸಾಧನೆ ಮಾಡಬಹುದು. ಸಾಲ ಮಾಡಬೇಡಿ. ಸಾಲ ತೀರಿಸೋಕೆ ಕಷ್ಟಪಡಬೇಕಾಗುತ್ತೆ. ಈ ಒಂದು ಹುಣ್ಣಿಮೆ ನಿಮ್ಮ ಮಾತಿನ ಚತುರತೆಯಿಂದ ಕೆಲಸಗಳು ಸರಾಗವಾಗಿ ನೆರವೇರುತ್ತೆ. ನಿಮ್ಮ ವಿಷಯಗಳತ್ತ ಮನಸ್ಸು ಹರಿಯುವುದು. ಹಳೆ ಕಾಲದ ಸಂಸ್ಕೃತಿಯನ್ನು ಉಳಿಸಿಕೊಳ್ಬಹುದು. ವಿಶ್ವಾಸದಲ್ಲಿ ಯಾರಿಗೂ ಕೂಡ ಹಣವನ್ನು ನೀಡಬೇಡಿ. ಪರಿಶ್ರಮದಿಂದ ಆರ್ಥಿಕ ಸ್ಥಿತಿ ಕ್ರಮೇಣವಾಗಿ ಉತ್ತಮಗೊಳ್ಳುತ್ತೆ. ವಾಣಿಜ್ಯ ವ್ಯವಹಾರಗಳು ಲಾಭವನ್ನು ತಂದುಕೊಡುತ್ತೆ. ಬಂಧುಗಳೊಡನೆ ವಿವಾದವನ್ನು ಮಾಡಿಕೊಳ್ಬೇಡಿ. ಈ ಸಮಯ ಅನಗತ್ಯ ವಿಚಾರಗಳಲ್ಲಿ ಸುಮ್ಮನೆ ತಲೆ ಹಾಕುವುದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಮಸಾಲೆ ಪದಾರ್ಥವನ್ನು ಬೆಳೆಯುವಂಥವರಿಗೆ, ಮಾರಾಟ ಮಾಡುವಂಥವರಿಗೆ ಉತ್ತಮವಾದ ಸಮಯ. ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವ ಯಶಸ್ಸು, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ನಿಮ್ಮನ್ನು ಸೋಲಿನಿಂದ ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಗೆಲುವು ಇನ್ನು ಮುಂದೆ ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ. ಕಷ್ಟಗಳು ದೂರವಾಗುತ್ತೆ. ಲಾಭದಿಂದ ತುಂಬಿರುವಂತಹ ವಿಶೇಷವಾದ ಸಂದರ್ಭ. ನಿರೀಕ್ಷೆ ಮಾಡಿದಂತಹ ಎಲ್ಲ ಯತ್ನಗಳು, ಕಾರ್ಯಗಳು ವಿಳಂಬವಾಗುವ ಸಾಧ್ಯತೆ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ತೀರಾ. ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭವನ್ನು ನೀವು ಬರಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಕರ್ಮಫಲದಾತ ಶನಿಯ ವಿಶೇಷವಾಗಿರುವಂತಹ ಶಕ್ತಿ ನೇರವಾಗಿ ದೃಷ್ಟಿ ಮತ್ತು ಕೇಂದ್ರವನ್ನು ನಿರ್ಮಾಣ ಮಾಡುತ್ತೆ. ಈ ಶುಭ ಸಂಯೋಗವು ಈ ರಾಶಿ ಚಕ್ರದವರಿಗೆ ಅನುಕೂಲ ಎಂದು ಸಾಬೀತುಪಡಿಸುತ್ತೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ವಿಶೇಷವಾಗಿ ಲಾಭವನ್ನು ತಂದುಕೊಳ್ಳುವಂತಹ ವ್ಯಾಪಾರ ವ್ಯವಹಾರ ನಿಮಗೆ ಶುಕ್ರನ ಒಂದು ಅನುಗ್ರಹ, ಲಕ್ಷ್ಮೀದೇವಿಯ ಆಶೀರ್ವಾದ. ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಯನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ 8 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.